ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿ ಡಿಫ್ರೆಂಟಾಗಿ ಒಂದು ಒಳ್ಳೆ ಬಿರಿಯಾನಿನ ಮಾಡ್ತಾ ಇದ್ದೀನಿ. ಒಳ್ಳೆ ಕಾಂಬಿನೇಷನ್ನಲ್ಲಿ ಪಾಲಕ್ ಸೊಪ್ಪು ಮತ್ತು ಚಿಕನ್ ಸೇರಿಸ್ಬಿಟ್ಟು ಒಂದು ಒಳ್ಳೆ ಬಿರಿಯಾನಿನ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ವೀಡಿಯೋಸ್ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ನಮ್ಮ ವೀಡಿಯೋಸ್ಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗ ನಾನಿಲ್ಲಿ 150 ಗ್ರಾಮು ಎಣ್ಣೆನ ಸೇರಿಸಿದ್ದೀನಿ. ಎಣ್ಣೆ ಕಾದಾಗಿದೆ. ನಾನಿಲ್ಲಿ 3 ಈರುಳ್ಳಿನ ಸೇರಿಸಿದ್ದೀನಿ. ಆಯಿತಾ, 3 ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮೊದಲು. ಈಗ ಈರುಳ್ಳಿ ಫ್ರೈ ಆಗ್ತಾ ಇರಬೇಕಾದ್ರೆ ನಾನಿಲ್ಲಿ ಸ್ವಲ್ಪ ಕಲ್ಲು ಹೂವನ್ನು ಸೇರಿಸ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಕಸ್ತೂರಿ ಮೆಂತ್ಯ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಇದನ್ನು ಬಿಟ್ಟರೆ ನಾನಿಲ್ಲಿ ಚಕ್ಕೆ, ಲವಂಗ ಆಗಲಿ, ಏಲಕ್ಕಿ ಆಗಲಿ ನಾನು ಏನನ್ನು ಸೇರಿಸ್ತಾ ಇಲ್ಲ. ಯಾಕೆಂದರೆ ನಾನು ಮನೇಲಿ ಮಾಡಿರೋ ಬಿರಿಯಾನಿ ಪೌಡರ್ನ ಹಾಕ್ತಾಯಿದ್ದೀನಿ. ಆಲ್ರೆಡಿ ಬಿರಿಯಾನಿ ಪೌಡ್ರಲ್ಲಿ ಅವೆಲ್ಲವನ್ನು ನಾನು ಸೇರಿಸಿದ್ದೀನಿ. ಆದ್ದರಿಂದ ಈಗ ನಾನಿಲ್ಲಿ ಪುದೀನ ಸೊಪ್ಪನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಇದು ಎಣ್ಣೆಯಲ್ಲೇ ಫ್ರೈ ಆಗೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ. ಆದ್ದರಿಂದ ನಾನು ಎಣ್ಣೆಯಲ್ಲೇ ಫ್ರೈ ಮಾಡ್ತಾ ಇದ್ದೀನಿ ಮೊದಲು. ಈಗ ಸ್ವಲ್ಪ ಬೇ ಲೀವ್ಸನ್ನು ಸೇರಿಸ್ತಾ ಇದ್ದೀನಿ. ಬೇ ಲೀವ್ಸ್ ಹಾಕಿದ ಮೇಲೆ ಎಲ್ಲವನ್ನು ಒಟ್ಟಿಗೆ ಒಂದು 30 ಸೆಕೆಂಡ್ವರೆಗೆ ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಈಗ 2 ದೊಡ್ಡ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಒಂದು 30 ಸೆಕೆಂಡ್ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಮಗೆಲ್ಲ ಯಾವಾಗಲೂ ಒಂದೇ ಥರ ಬಿರಿಯಾನಿ ತಿಂದು ಬೋರ್ ಆಗಿರುತ್ತೆ ನಿಜವಾಗ್ಲೂ. ಸೊ ಆಗ ನಾನು ಯೋಚನೆ ಮಾಡ್ತಾಯಿದ್ದೆ, ಏನು ಬಿರಿಯಾನಿ ಮಾಡೋದು, ಯಾವಾಗಲೂ ಬಿರಿಯಾನಿ ಆಗೋಯ್ತಲ್ಲ ಅಂತ. ಸೊ ಆಗ ನನಗೊಂದು ಐಡಿಯಾ ಬಂತು, ಓಕೆ ಪಾಲಕ್ಕೆಲ್ಲ ಹಾಕಿಬಿಟ್ಟು ಒಂದೊಳ್ಳೆ ಬಿರಿಯಾನಿ ಮಾಡೋಣ ಅಂತ. ಒಂದ್ಸರಿ ನೀವು ಟ್ರೈ ಮಾಡಿ, ಸಖತ್ತಾಗಿ ಬಂದಿದೆ ಈ ಬಿರಿಯಾನಿ ಅಂತೂ. ತುಂಬಾ ಒಳ್ಳೆ ಕಾಂಬಿನೇಷನ್ ಇದೆ. ಆದ್ದರಿಂದ ಸೊ ನೋಡಿ, ಈಗ ಫ್ರೈ ಆಗ್ತಾ ಇರಬೇಕಾದ್ರೆ ಎಲ್ಲವೂ ನಾನಿಲ್ಲಿ 2 ಮೆಣಸಿನಕಾಯಿನ ಸೇರಿಸಿದ್ದೀನಿ ಅಷ್ಟೇ. ಒಂದು ಜಸ್ಟ್ ಫ್ಲೇವರ್ಗಷ್ಟೇ, ಏನು ಜಾಸ್ತಿ ಏನು ಹಾಕಿಲ್ಲ ನಾನಿಲ್ಲಿ. ನೋಡಿ ಇಷ್ಟೇ, 2 ಹಸಿ ಮೆಣಸು ಹಾಕಿದರೆ ಹಾಕ್ಬೋದು, ಇಲ್ಲಾಂದರೆ ಏನು ತೊಂದರೆ ಇಲ್ಲ. ನೋಡಿ ಈಗ ಹಸಿ ಮೆಣಸು ಸಹ ಹಾಕಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನಿಲ್ಲಿ ಅರ್ಧ ಕಟ್ಟು ಪಾಲಕ್ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 1 kg ಚಿಕನ್ ತಗೊಂಡಿದ್ದೀನಿ, ಹಾಗೆ 1 kg ಚಿಕನ್ಗೆ 3 ಗ್ಲಾಸು ರೈಸನ್ನು ಸೇರಿಸ್ತಾ ಇದ್ದೀನಿ. ಸೊ ಈ ಅಳತೆಗೆ ನಾನು ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ತಗೊಂಡಿದ್ದೀನಿ. ಈಗ ಪಾಲಕ್ ಸೊಪ್ಪು ಚೆನ್ನಾಗಿ ಈ ಮಸಾಲೆಯಲ್ಲಿ ಫ್ರೈ ಆಗಬೇಕು. ಸೊ ಪಾಲಕ್ ಸೊಪ್ಪು ಫ್ರೈ ಆಗ್ತಾ ಇರಬೇಕಾದ್ರೇ ನಾವು ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. 1 ಸ್ಪೂನು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಈಗ ನೋಡಿ 1 kg ಚಿಕನ್ ಸೇರಿಸ್ತಾ ಇದ್ದೀನಿ. ಚಿಕನ್ ಹಾಕಿದ ತಕ್ಷಣವೇ ನಾನಿಲ್ಲಿ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಚಿಕನ್ ಹಾಕಿದ ಮೇಲೆ ಉಪ್ಪು ಹಾಕಿದರೆ ಚಿಕನ್ಗೆ ಒಳ್ಳೆ ಟೇಸ್ಟ್ ಇರುತ್ತೆ. ಕೆಲವೊಮ್ಮೆ ಬಿರಿಯಾನಿ ಮಾಡೋ ಟೈಮ್ ಆಗಲಿ, ಸಾರು ಮಾಡೋ ಟೈಮ್ ಆಗಲಿ, ಚಿಕನ್ಗೆ ಉಪ್ಪಿರೋದಿಲ್ಲ, ಖಾರ, ನಾವೆಷ್ಟೇ ಮಸಾಲೆ ಹಾಕಿದರೂ ಉಪ್ಪಿರೋದಿಲ್ಲ, ಖಾರ ಇರೋದಿಲ್ಲ. ಯಾಕೆಂದರೆ ನಾವು ಸರಿಯಾದ ಟೈಮಿಗೆ ಮಸಾಲೆನ ಸೇರಿಸ್ಬೇಕು, ಆವಾಗಲೇ ನಮಗೆ ಟೇಸ್ಟ್ ಬರೋದು. ಸೊ ನೋಡಿ, ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಾದಮೇಲೆ ನಾನಿಲ್ಲಿ 3 ಟೊಮೆಟೊ, ಮೀಡಿಯಮ್ ಸೈಜಲ್ಲಿ 3 ನಾಟಿ ಟೊಮೆಟೊನ ಸೇರಿಸಿದ್ದೀನಿ. ನೀವು ನಾಟಿ ಟೊಮೆಟೊ ಬೇಡ, ನನಗೆ ಇಷ್ಟ ಇಲ್ಲ ಅಂದರೆ ನೀವು ಫಾರಮ್ ಟೊಮೆಟೊನ ಸಹ ನೀವು ಸೇರಿಸ್ಕೊಳ್ಬೋದು. ಈಗ ಚಿಕನ್ ಸರಿಯಾಗಿ 10 ನಿಮಿಷಕ್ಕೆ ಬೇಯಲಿಕ್ಕೆ ಬಿಟ್ಬಿಡಬೇಕು. ಯಾಕಂದರೆ ಪಾಲಕ್ ಸೊಪ್ಪು ಹಾಕಿರೋದ್ರಿಂದ ಸೊಪ್ಪಲ್ಲಿ ನೀರಿನ ಅಂಶ ಇರುತ್ತೆ. ಸೊ ನೀರೆಲ್ಲ ಬಿಡಬೇಕು ಸೊಪ್ಪಿಂದ. ಸೊ ಆದ್ದರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ನೋಡಿ 10 ನಿಮಿಷ ಬೇಯಿಸಿದ ಮೇಲೆ ಚೆನ್ನಾಗಿ ನೀರೆಲ್ಲ ಹೀಗೆ ಬರ್ತಾ ಇದೆ. ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ಹೋಮ್ ಮೇಡ್ ಬಿರಿಯಾನಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. 2 ಸ್ಪೂನಷ್ಟು ಹೋಮ್ ಮೇಡ್ ಬಿರಿಯಾನಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ.
ನಾನು ಆಗಲೇ ಹೇಳಿದಾಗೆ ಇದು ಹೋಮ್ ಮೇಡ್ ಬಿರಿಯಾನಿ ಪೌಡರ್. ಅದರಿಂದಲೇ ನಾನು ಮೊದಲು ಚಕ್ಕೆ ಲವಂಗ ಆಗಲಿ ಏಲಕ್ಕಿ ಆಗಲಿ ಏನೂ ಸಹ ಸೇರಿಸಿಲ್ಲ. ಸೊ ಬಿರಿಯಾನಿ ಪೌಡರ್ ಹಾಕಿದ ಮೇಲೆ ನಾನಿಲ್ಲಿ ಚಿಲ್ಲಿ ಪೌಡರ್ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಚಿಕನ್ ಮಸಾಲೆನ ಸೇರಿಸ್ತಾ ಇದ್ದೀನಿ. ಚಿಕನ್ ಮಸಾಲೆ ಹಾಕೋದ್ರಿಂದ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆದ್ದರಿಂದ ಇಲ್ಲಿ ನಾನು ಗರಂ ಮಸಾಲೆ ಹಾಕ್ತಾಯಿಲ್ಲ, ನೆನ್ಪಿಟ್ಕೊಳ್ಳಿ. ಚಿಕನ್ ಮಸಾಲೆ ಒಂದು ಸರಿ ಹೀಗೆ ಹಾಕಿ ನೋಡಿ, ತುಂಬಾ ಟೇಸ್ಟ್ ಚೆನ್ನಾಗಾಗುತ್ತೆ. ಸೊ ಒಂದು ಸರಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಮಸಾಲೆ ಎಲ್ಲ ಹಾಕಿದ ಮೇಲೆ ಒಳ್ಳೆ ಫ್ರೈ ಆಗಿದೆ. ಇನ್ನೂ ಒಂದು ಸ್ವಲ್ಪ ಹೊತ್ತು ಇದು ಚೆನ್ನಾಗಿ ಫ್ರೈ ಆಗಲಿ. ಮಸಾಲೆ ಹಾಕಿ ಒಂದು 5 ನಿಮಿಷ ಬೇಯ್ತಾ ಇದ್ದಂಗೆ ಒಳ್ಳೆ ಕಲರ್ ಚೇಂಜ್ ಆಗಿದೆ. ನೋಡ್ತಾ ಇದ್ರೇ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಕ್ಚುಲಿ ತುಂಬ ಜನ ಏನು ಹೇಳ್ತಾರೆ ಅಂದರೆ ಚಿಕನ್ ತುಂಬ ಹೀಟು, ಬಾಡಿಗೆ ಹೀಟು ಅಂತ ಹೇಳ್ತಾರೆ. ಮತ್ತು ಈ ಬೇಸಿಗೆಯಲ್ಲಂತೂ ತುಂಬ ಕಡಿಮೆನೇ ಚಿಕನ್ ತಿಂತಾರೆ. ಸೊ ಈ ಥರ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂದರೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ, ಈಗ ಚಿಕನ್ ಹೀಟ್ ಆದರೆ ಅದಕ್ಕೆ ಬಾಡಿಗೆ ಕೋಲ್ಡ್ ಆಗೋ ಐಟಮ್ ಏನಿದೆ, ಪಾಲಕ್ ಸೊಪ್ಪು, ಸೊ ಈ ಥರ ಯಾವುದಾದ್ರೂ ಒಂದು ವೆಜಿಟೇಬಲ್ಸ್ ಸೇರಿಸ್ಕೊಳ್ಬೇಕು. ಅದಕ್ಕಂತ ನಾವು ಎಂಥ ವೆಜಿಟೇಬಲ್ಸು ಸೇರಿಸ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಇಲ್ಲಿ ನೋಡ್ಕೊಂಡು ನೋಡಿ, ಪಾಲಕ್ ಸೊಪ್ಪು ಒಳ್ಳೆ ಕಾಂಬಿನೇಷನು ಮತ್ತು ಟೇಸ್ಟ್ ಸಹ ಸಖತ್ತಾಗಿರುತ್ತೆ. ನಾನು ಫಸ್ಟ್ ಟೈಮ್ ಮಾಡ್ತಿರೋದು, ನಾನು ತಿಳ್ಕೊಂಡೆ ಒಂದ್ಸರಿ ಟ್ರೈ ಮಾಡೋಣ ಅಂತ. ಟ್ರೈ ಮಾಡಿದ್ಮೇಲೆ ಸಖತ್ತಾಗಿ ಬಂದಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಆದ್ದರಿಂದ ನಾನು ಈ ರೆಸಿಪಿನ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಖಂಡಿತ ಹೀಗೆ ನಾವು ಮಾಡಿ ತಿನ್ನೋದ್ರಿಂದ ನಮ್ಮ ಬಾಡಿಗೆ ಯಾವುದೂ ಹೀಟ್ ಆಗೋದಿಲ್ಲ, ಯಾಕಂದರೆ ಒಳ್ಳೆ ಬ್ಯಾಲೆನ್ಸಲ್ಲಿರುತ್ತೆ. ಆದ್ದರಿಂದ ಈಗ ನಾನಿಲ್ಲಿ 3 ಗ್ಲಾಸ್ ಅಕ್ಕಿ ಸೇರಿಸ್ತಾ ಇದ್ದೀನಲ್ಲ, ಅದಕ್ಕೆ 6 ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಸೊ ನೀರು ಸ್ವಲ್ಪ ಬಿಸಿ ಆಗಬೇಕು. ನೋಡಿ ಈಗ ನೀರು ಚೆನ್ನಾಗಿ ಬಿಸಿಯಾಗಿದೆ. ಈಗ ತೊಳೆದಿರೋಂಥ ಅಕ್ಕಿನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಬುಲೆಟ್ ರೈಸ್ ತಗೊಂಡಿದ್ದೀನಿ. ನನಗೆ ಬಿರಿಯಾನಿ ಮಾಡಬೇಕು ಅಂದರೆ ಬುಲೆಟ್ ರೈಸ್ ಅಂತೂ ತುಂಬಾ ಇಷ್ಟ. ಆದ್ದರಿಂದ ಬಾಸ್ಮತಿ ರೈಸ್ಗಿಂತ ನನಗೆ ಬುಲೆಟ್ ರೈಸ್ ತುಂಬ ಇಷ್ಟ. ಸಪೋಸ್ ನಿಮಗೆ ಬಾಸ್ಮತಿ ರೈಸ್ ಇಷ್ಟ ಅಂದರೆ ದಯವಿಟ್ಟು ನೀವು ಬುಲೆಟ್ ರೈಸ್ ಯೂಸ್ ಮಾಡಬೇಡಿ, ಬಾಸ್ಮತಿ ರೈಸನ್ನೇ ಯೂಸ್ ಮಾಡಿಕೊಡಿ. ಯಾಕಂದರೆ ಯಾರ್ಯಾರಿಗೆ ಏನೇನು ಇಷ್ಟ ಅಂತ ಅದ್ರ ಪ್ರಕಾರ ಮಾಡಿದ್ರೆ ಒಳ್ಳೆಯದಾಗುತ್ತೆ. ನನಗಿಲ್ಲಿ ಬುಲೆಟ್ ರೈಸ್ ಇಷ್ಟ, ಆದ್ದರಿಂದ ನಾನು ಬುಲೆಟ್ ರೈಸ್ ಸೇರಿಸ್ಕೊಂಡಿದ್ದೀನಿ. ಸೊ ಅದೇ ಥರ ನೀವು ಇದನ್ನೇ ಹಾಕಬೇಕಂತೇನಿಲ್ಲ, ಇಟ್ಸ್ ಯೋರ್ ಚಾಯ್ಸ್, ನಿಮ್ಮ ಇಷ್ಟ. ನೀವು ಬಾಸ್ಮತಿ ರೈಸು ಸೇರಿಸ್ಕೊಳ್ಬೋದು, ಚೆನ್ನಾಗಾಗುತ್ತೆ. ಬಾಸ್ಮತಿ ರೈಸ್ ಹಾಕಿದ್ರೂ ಚೆನ್ನಾಗಾಗುತ್ತೆ. ಸೊ ನಾನಿಲ್ಲಿ ರೈಸ್ ಸಹ ಸೇರಿಸಿದ್ದೀನಿ. ಈಗ ಏನಿಲ್ಲ, ಎಲ್ಲ ಆಗಿದೆ, ರೈಸ್ ಸಹ ಹಾಕಿ ಆಯಿತು. ಈಗ ತಟ್ಟೆನ ಮುಚ್ಚಿಟ್ಬಿಟ್ಟು 10 ನಿಮಿಷಕ್ಕೆ ಲೋ ಫ್ಲೇಮ್ನಲ್ಲಿ ನೋಡಿ ಒಂದು ತವಾ ಇಟ್ಟಿದ್ದೀನಿ. ನಿಮಗೆ ಕಾಣ್ತಾ ಇದೆಯೇನೋ ಗೊತ್ತಿಲ್ಲ ನನಗೆ. ಇಲ್ಲಿ ನೋಡಿ, ಇಲ್ಲೊಂದು ತವಾ ಇಟ್ಟಿದ್ದೇನೆ. ಅದರ ಮೇಲೆ ನಾನು ಈಗ ಡೇಕ್ಸವನ್ನು ಇಟ್ಟುಬಿಟ್ಟು ನೋಡಿ ಲೋ ಫ್ಲೇಮ್ನಲ್ಲಿ ಬೇಯಿಸಿದ್ದೀನಿ. 10ರಿಂದ 15 ನಿಮಿಷಕ್ಕೆ ಹೀಗೆ ಬೇಯಿಸಿದರೆ ಈ ಲೆವೆಲ್ಗೆ ಬರುತ್ತೆ. ಹೈ ಫ್ಲೇಮ್ ಇಡೋದೇ ಬೇಡ, ನೆನ್ಪಿಟ್ಕೊಳ್ಳಿ. ಯಾವತ್ತೂ ಈ ಥರದ್ದು ಒಂದು ತವ ಇಟ್ಕೊಂಡು ಅಕ್ಕಿನ ಬೇಯಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ. ಅಡಿ ಹಿಡಿಯೋದಿಲ್ಲ, ಆದ್ದರಿಂದ ಅಕ್ಕಿ ತುಂಬ ಹಾಳಾಗೋದಿಲ್ಲ, ವೇಸ್ಟ್ ಆಗೋದಿಲ್ಲ, ಅಡಿ ಹಿಡಿಯೋದಿಲ್ಲ. ಆದ್ದರಿಂದ ನಾವು ಹೀಗೆ ಅಕ್ಕಿ ಬೇಯೋಕ್ಕೆ ಮುಂಚೆ ನಾವು ಹೀಗೆ ತವ ಇಟ್ಬಿಟ್ಟು ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ 95% ರೈಸು ಕುಕ್ ಆಗಿದೆ. ಇದನ್ನು ನಾವು ಬರೀ ದಮ್ ಕೊಡಬೇಕಷ್ಟೇ, ಇನ್ನೇನು ಇಲ್ಲ. ಮತ್ತೆ ಒಂದು ತಟ್ಟೆನ ಮುಚ್ಚಿಟ್ಬಿಟ್ಟು ಒಂದು ಹೆವಿ ಆದ ಕಲ್ಲು, ಬೇರೆ ಬೇರೆ ಥರ ದಮ್ ಕೊಡ್ತಾರೆ, ಬಟ್ ನಾನು ಮನೆಯಲ್ಲಿ ಮಾಡ್ತಾ ಇರೋದ್ರಿಂದ ನಾನು ತುಂಬ ರಿಸ್ಕ್ ಎಲ್ಲ ತೊಗೊಳ್ತಾ ಇಲ್ಲ. ತುಂಬಾ ಸಿಂಪಲಾಗಿ ನೋಡಿ ಈ ಥರ ಒಂದು ಹೆವಿ ಆದ ಕಲ್ಲನ್ನು ಇಟ್ಬಿಟ್ರೆ ಸಾಕು. ಇದು ಸಹ ಒಂದು 10 ನಿಮಿಷಕ್ಕೆ ನಾವು ಹೀಗೆ ಇಡಬೇಕಾಗುತ್ತೆ. ಸೊ ಇದಾದ ನಂತರ 10 ನಿಮಿಷ ಆದಮೇಲೆ ನೋಡಿ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೀವೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಸಖತ್ತಾಗಿ ಬಂದಿದೆ ಬಿರಿಯಾನಿ. ಇವಾಗ ಒಂದು ಸ್ವಲ್ಪ ಮೆಲ್ಲಗೆ ಹೀಗೆ ಕಲಿಸ್ಬೇಕು. ಇವಾಗ ಒಂದು ಕಡೆಯಿಂದ ನೋಡಿ ಕಾರ್ನರಿಂದ ಹೀಗೆ ಮಿಕ್ಸ್ ಮಾಡಿದೆ, ಅಂದರೆ ಮಸಾಲೆ ಎಲ್ಲ ಸ್ವಲ್ಪ ಎಣ್ಣೆ ಎಲ್ಲ ಅಡಿಯಲ್ಲಿ ಉಳ್ಕೊಂಡಿರುತ್ತೆ. ಸೊ ನಾವೀಗ ಮಿಕ್ಸ್ ಮಾಡೋದ್ರಿಂದ ಎಲ್ಲವೂ ಅದು ಸಮವಾಗಿ ಮಿಕ್ಸ್ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಸೂಪರಾಗಿ ಸಿಂಪಲ್ಲಾಗಿ ಒಳ್ಳೆ ಬಿರಿಯಾನಿ, ಬಿಸಿ ಬಿಸಿ ಬಿರಿಯಾನಿ ಸೂಪರಾಗಿ ರೆಡಿಯಾಗಿದೆ. ಸೊ ತುಂಬಾ ಚೆನ್ನಾಗಿದೆ. ನಾನಂತೂ ಟ್ರೈ ಮಾಡಿದ್ದೀನಿ. ನೀವು ಸಹ ಈ ರೆಸಿಪಿನ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಕುಂತು ಖುಷಿಯಾಗಿ ಎಲ್ಲರೂ ಊಟ ಮಾಡಿ, ಮತ್ತು ಎಲ್ಲರೂ ಸಹ ಯಾವಾಗಲೂ
ಖುಷಿಯಾಗಿರಿ.